ಸಣ್ಣ ಸಣ್ಣ ಮಕ್ಕಳು ಬಿಟ್ಟು ಬಂದಿದ್ದಾರೆ. ಧಾರವಾಡದಲ್ಲಿ ಓದ್ತಾ ಇದ್ದೇವೆ ನಾವು ಇವತ್ತು. ನಮ್ಮ ಅಪ್ಪ ಅಮ್ಮ ಮದುವೆಗಿಂತ ಮುಂಚೆ ಅಪ್ಪ ಅಮ್ಮ ಹೊರಗಡೆ ಕಳ್ಸಕ್ಕೆ ವಿಚಾರ ಮಾಡ್ತಾರೆ ಅಂತದ್ದು. ಇವತ್ತು ನಾವು ಮದುವೆ ಆಗಿನೂ ಕೂಡ ಇವತ್ತು ನಾವು ಅಲ್ಲಿ ಬೇರೆ ಊರಲ್ಲಿ ಬಂದು ನಾವು ಓದ್ತಾ ಇದ್ದೀವಪ್ಪ ಅಂತಂದ್ರೆ ಇವ್ರು ಎಷ್ಟು ಕಡಿಮೆ ಪೋಸ್ಟ್ ಒಂದು ವೇಳೆ ಆಗಲಿಲ್ಲಪ್ಪ ಅಂತ ನಾವು ಇಷ್ಟ ಕೊಡೋನೇನ್ರಿ? ನಾವು ಇಷ್ಟ ಕೊಡಿಬೇಕಾ ಹೇಳ್ರಿ? ಹುದ್ದೆಗಳನ್ನ ಹೆಚ್ಚಿಗೆ ಮಾಡ್ರಿ. ಶಿಕ್ಷಣ ಸಚಿವರೇ ನೀವು ನೋಡ್ರಿ, CM ಅವರೇ ನೀವು ನೋಡ್ರಿ, ಸ್ವತಃ ಕ್ರೀಡಾಪಟುಗಳಾಗಿರಿ, ಸ್ವತಃ ಕ್ರೀಡಾಸಕ್ತರಾಗಿರಿ. ಮತ್ತೆ ಹೇಳ್ತಾರೆ 5 ಕೋಟಿ 3 ಕೋಟಿ 2 ಕೋಟಿ ಅಂತ ಹೇಳ್ಬಿಟ್ಟು ನೀವೇನು ಹೇಳ್ತಾ ಇದ್ದೀರಿ? ಪ್ರೋತ್ಸಾಹಧನ ಕೊಡ್ತಾ ಇದ್ದೀರಿ. ಅಲ್ಲ, ಮನೆಗೆ ಫೌಂಡೇಶನ್ನೇ ಸರಿಯಾಗಿ ಆಗ್ತಾ ಇಲ್ಲ, ಬೀಳ್ತಾ ಇಲ್ಲ ಸರ್ ಇಲ್ಲಿ. ಮುಂದೆ ಹೋಗ್ಬಿಟ್ಟು ಮನೆ ತುಂಬ ಚೆನ್ನಾಗಿ ಕಟ್ತಾನೆ ಅನ್ನೋ ಥರ ಒಂದು ಕಾನ್ಸೆಪ್ಟ್ ಒಳಗೆ ಇದನ್ನು ತಗೊಂಬಂದಿದ್ರಿ. ಇಲ್ಲಿ ಪ್ರತಿ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರಿಲ್ಲ. ಯಾಕಪ್ಪ? ಒಂದು ವೇಳೆ ದೈಹಿಕ ಶಿಕ್ಷಣ ಶಿಕ್ಷಕರನ್ನೇ ಕರೆದ್ರಪ್ಪ ಅಂತಂದ್ರೆ ಹೇಳಿ, ಕರ್ನಾಟಕಕ್ಕೆ ಎಲ್ಲಿವರೆಗೂ ಎಷ್ಟು ಗೋಲ್ಡ್ ಮೆಡಲ್ ಬಂದವ್ರಿ? ಇಷ್ಟೆಲ್ಲ ನೀವು ಹೇಳಕತ್ತಲ್ಲ 5 ಕೋಟಿ 3 ಕೋಟಿ 2 ಕೋಟಿ ಅಂತ ಹೇಳ್ತಾ ಇದ್ದಲ್ಲ, ಕರ್ನಾಟಕಕ್ಕೆ ಎಷ್ಟು ಗೋಲ್ಡ್ ಮೆಡಲ್ ಬಂದವು? ಪ್ರತಿ ಶಾಲೆಗೆ ನೀವು ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡ್ಕೊಳ್ರಿ. ನೇಮಕಾತಿ ಮಾಡ್ಕೊಂಡ್ರೆ ನೋಡ್ರಿ, ಆವಾಗ ಕರ್ನಾಟಕದಲ್ಲಿ ಪ್ರತಿಯೊಂದು ಮಗನು ಕೂಡ ಎಷ್ಟು ನೀವು ಸಮಾಧಾನ ಮಾಡ್ಕೊಳ್ಳಿ. ಜಾಸ್ತಿ ಮಾತಾಡಿ ಫುಲ್ ಮತ್ತೆ ಸುಸ್ತಾಗ್ಬಿಡ್ತೀರಿ. ನೀವು ಊಟ ಗಿಡ ಮಾಡಿಲ್ಲ ಅಂತ ಹೇಳ್ತಿದ್ರಿ. ಅಲ್ಲ ನೋಡಿ, ಇವ್ರಿಗೆ ಕಂಪ್ಲೀಟ್ ಆಗಿ ಎಷ್ಟು ಸಮಸ್ಯೆ ಆಗಿದೆ ಅಂತ ಹೇಳಿ. ಬನ್ನಿ ಸರ್, ಈಗ ಒಂದು ನಿಮಿಷ ನಾನು ಮಾತಾಡಿಸ್ತೀನಿ. ಈಗ ನೀವು KPSC ಕಡೆಯಿಂದ ಬಂದಿದ್ದೀರಾ ಅಲ್ವಾ? ಅಧ್ಯಕ್ಷರು ಅಲ್ಲ ಅಲ್ಲ ಇರ್ಲಿ ಪರವಾಗಿಲ್ಲ. ನಮಗೆ ಮೇನ್ ಮ್ಯಾಟ್ರ್ ಈಗ ನೀವೇ ಕಂಪ್ಲೀಟ್ ಆಗಿ ಅದನ್ನ ವೆಟರ್ನರಿ ಡಾಕ್ಟರ್ದು ಕೂಡ ನೀವೇ ಇದನ್ನು ಮಾಡಿದ್ದು ತಾನೇ ಅದು ಅಲ್ವಾ? ಏನು ನಡೀತಾ ಇದೆ ಸರ್ ಇದು? ಏನು ಕಥೆ ಇದು? ಏನು ಅಂದರೆ ಸ್ಟೂಡೆಂಟ್ಸ್ಗಳು ಅಂತಂದರೆ, ಉದ್ಯೋಗ ಅಂತಂದರೆ, ಜನರು ಅಂತಂದರೆ, ಸಾಮಾನ್ಯ ಜನರು ಅಂತಂದರೆ ಏನೊಂಥರ ಈ ಬೀದಿಲಿ ಬಿದ್ದಿದ್ದಾರಾ? ಏನು ತಿಪ್ಪೆಗುಂಡಿಲಿರೋರಾ ನಾವೆಲ್ಲರೂ ಜನರೆಲ್ಲರೂ? ನೋಡಿ ಸರ್, ಇವ್ರದ್ದು ಏನು ಆಸ್ಪಿರೆಂಟ್ ಶಾಪ ಸರ್ಕಾರದಲ್ಲಿರೋಂಥ ಅಧಿಕಾರಿಗಳಿರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಇವ್ರಿಗೆ ತಟ್ಟದೇ ಬಿಡಲ್ಲ. ಯಾಕೆಂತಂದರೆ ಇವತ್ತು ಶಿಕ್ಷಣ ಇಲಾಖೆಯಿಂದ 80,000ಕ್ಕೂ ಅಧಿಕ ಹುದ್ದೆಗಳಿದ್ದಾವೆ. ಬರೀ 15,000 ಪೋಸ್ಟ್ ಅಷ್ಟೇ ಕರೆದಿದ್ದಾರೆ. ಅವ್ರು ದೈಹಿಕ ಶಿಕ್ಷಕರದ್ದು 18 ವರ್ಷದಿಂದ ನೋಟಿಫಿಕೇಶನ್ಸ್ ಆಗಿಲ್ಲ. ಅವರು ಒಂದೊಂದು ಡಿಸ್ಟಿಕ್ಕಿಗೆ ಏನು ಕರೆದಿರೋದು 100-200 ಪೋಸ್ಟು, 2,500 3,000 ಖಾಲಿ ಪೋಸ್ಟ್ ಇದೆ. 2,500-3,000 ಪೋಸ್ಟ್ ಕರಿತೀನಿ ಅಂತ ಹೇಳ್ಬಿಟ್ಟು ಇವತ್ತು 100-200 ಪೋಸ್ಟ್ ಕರೆದಿದ್ದಾರೆ. ಡಿಸ್ಟಿಕ್ ವೈಸ್ ತೊಗೊಂಡ್ರೆ ಡಿಸ್ಟಿಕ್ ವೈಸ್ ಒಂದೊಂದು ಪೋಸ್ಟ್ ಸಿಗ್ತಾ ಇಲ್ಲ. ಸರ್ ಕಾರಣ ಏನಿರ್ಬೋದು? ಅವ್ರ ಉದ್ದೇಶ ಏನಿರ್ಬೋದು? ಅವ್ರ ಉದ್ದೇಶ ಗೆಸ್ಟ್ ಲೆಕ್ಚರ್ ಆಗಿ ಬರ್ತಾರೆ, ಗೆಸ್ಟ್ ಟೀಚರ್ ಆಗಿ ಬರ್ತಾರೆ, 10,000 5,000ಕ್ಕೆಲ್ಲ ಸಿಗ್ತಾರೆ ಅಂತ. ಅವ್ರ ಉದ್ದೇಶ ಪ್ರೈವೇಟ್ ಸ್ಕೂಲು ಕಾಲೇಜಸ್ ಯಾರ್ದಿದೆ ಸರ್ ಇವತ್ತು? MLA ಮಿನಿಸ್ಟರ್ಸ್ ಇರೋದು, ಓಕೆನಾ? ಅವ್ರ ಪ್ರೈವೇಟ್ ಸ್ಕೂಲು ಕಾಲೇಜಸ್ನ ಪ್ರಮೋಟ್ ಮಾಡೋದಕ್ಕೆ, ಪ್ರಮೋಷನ್ ತಗೊಳೋದಕ್ಕೆ ಈ ಗೌರ್ಮೆಂಟ್ ಸ್ಕೂಲು ಕಾಲೇಜಸ್ನ ಮುಚ್ಚಿಸೋ ಅಂತ ಕೆಲಸ ಮಾಡ್ತಿದ್ದಾರೆ. ಗೌರ್ಮೆಂಟ್ ಸ್ಕೂಲಿಗೆ ಯಾರು ಅಡ್ಮಿಷನ್ನೇ ಆಗಬಾರ್ದು, ಆ ಮಟ್ಟಕ್ಕೆ ಶಿಕ್ಷಣ ಅಂದರೆ ಸ್ಕೂಲು ಕಾಲೇಜಸ್ನ ತೊಗೊಂಬಂದ್ಬಿಟ್ಟಿದ್ದಾರೆ. ಇವತ್ತು ಸ್ಕೂಲು ಕಾಲೇಜಸಲ್ಲಿ ಮೇಡಮ್ ಅವ್ರು ಹೇಳ್ದಂಗೆ ದೈಹಿಕ ಶಿಕ್ಷಕರೇ ಇಲ್ಲ, ಸಂಗೀತ ಟೀಚರ್ಸ್ ಇಲ್ಲ, ಕನ್ನಡ ಟೀಚರ್ಸ್ ಇಲ್ಲ, ಅದರಲ್ಲಿ ಹಿಂದಿ ಟೀಚರ್ಸ್ ಇಲ್ಲ, ಮ್ಯಾಥ್ಸ್ ಟೀಚರ್ಸ್ ಇಲ್ಲ, ಮರಾಠಿ ಟೀಚರ್ಸ್ ಇಲ್ಲ. ಅಂದರೆ ಆ ಟೀಚರ್ಸೇ ಇಲ್ಲ ಅಂತಂದರೆ ಇವತ್ತು ಸ್ಕೂಲಲ್ಲಿ ಡೇ ಬೈ ಡೇ ಎವ್ರಿ ಇಯರು 500-1000 ಸ್ಕೂಲು ಕಾಲೇಜಸ್ಸು ಮುಚ್ಚಂಥ ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀವಿ. ಇವತ್ತು ಸಾವಿರಾರು ಸ್ಕೂಲಲ್ಲಿ ಬರೀ ಒಂದೊಂದು ಟೀಚರ್ಸ್ ಇರ್ತಾರೆ. ಆ ಟೀಚರ್ ಯಾರು? ಅತಿಥಿ ಶಿಕ್ಷಕರು, ಅತಿಥಿ ಉಪನ್ಯಾಸಕರ ತೊಗೊಂಡು ಅವ್ರಿಗೆ ಎಷ್ಟು ಸ್ಯಾಲ್ರಿ? 8,000 10,000 12,000 ಸ್ಯಾಲ್ರಿ ಕೊಟ್ಟು ಅವ್ರ ಕೈಯಲ್ಲಿ ಅಡುಗೆನೂ ಮಾಡಿಸ್ತಾರೆ, ಅವ್ರ ಕಡೆನೇ ತರಕಾರಿನೂ ತರಿಸ್ತಾರೆ, ಪ್ರತಿಯೊಂದು ಅದೇ ಕೆಲಸ ಮಾಡ್ತಾರೆ. ಈ ಕಡೆ ಸೆನ್ಸಸ್ಸು ಮಾಡ್ಬೇಕಂದ್ರೆ ಈಗ SIR ಮಾಡಬೇಕು ಅಂದ್ರೆ ಅವ್ರನ್ನೇ ಯೂಸ್ ಮಾಡ್ಕೊತಾರೆ. ಕ್ವಾಲಿಟಿ ಎಜುಕೇಷನ್ಸ್ ಎಲ್ಲಿ ಸಿಗ್ತಾ ಇದೆ ಸರ್ ಇವತ್ತು ಗೌರ್ಮೆಂಟ್ ಸ್ಕೂಲಲ್ಲಿ? ಗೌರ್ಮೆಂಟ್ ಸ್ಕೂಲು ಕಾಲೇಜಸಲ್ಲಿ ಎಲ್ಲಿ ಕ್ವಾಲಿಟಿ ಎಜುಕೇಷನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತೆ? ಇವತ್ತು ಗೌರ್ಮೆಂಟ್ ಸ್ಕೂಲಿಗೆ ಅಡ್ಮಿಷನ್ಸ್ ಯಾರು ಮಾಡ್ತಾ ಇದ್ದಾರೆ? ಬಿಕಾಸ್ ಯಾಕೆ ಅಂತಂದರೆ ಇವತ್ತು ಸ್ಕೂಲಲ್ಲಿ ಯಾಕೆ ಡ್ರಾಪ್ ಔಟ್ ಆಗ್ತಾ ಇದ್ದಾರೆ ಮಕ್ಕಳು ಅಂತಂದರೆ ಅಲ್ಲಿ ಶಿಕ್ಷಕರು ಇಲ್ಲದೇ ಇರೋ ಕಾರಣ ಇವತ್ತು ರಾಜ್ಯದಲ್ಲಿ ಮೋರ್ ದೆನ್ 80,000 ವೇಕೆನ್ಸಿ ಬರೀ ಶಿಕ್ಷಣ ಇಲಾಖೆಯಲ್ಲಿದೆ. ಅದನ್ನು ಸರ್ಕಾರ ಫಿಲ್ ಮಾಡ್ತಾ ಇಲ್ಲ. ಇದನ್ನು ಏನಾದರೂ ಸರ್ಕಾರ 4 ದಿನದಲ್ಲಿ ನೀವು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತಂದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಸರ್. ಯಾವುದೇ ಕಾರಣಕ್ಕೂ ಬಿಡಲ್ಲ. ಆ ಎಕ್ಸಾಮ್ ಪ್ಯಾಟ್ರನ್ ಹೆಂಗಿದೆ ಸರ್, ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಆ ಥರ ಪ್ಯಾಟ್ರನ್ ತೊಗೊಂಬಂದಿದ್ದಾರೆ. ಆ್ಯಸ್ ಪರ್ 2021 ರೂಲ್ ಪ್ರಕಾರ ಗ್ರೂಪ್ C ಸಿಲಬಸ್ಸು, ಇವರು ಟೀಚರ್ಸು ಗ್ರೂಪ್ C ಸಿಲಬಸ್ ಬರುತ್ತೆ ಸರ್. ಒಂದು GK ಪೇಪರು, ಒಂದು ಸ್ಪೆಸಿಫಿಕ್ ಪೇಪರ್, 2 ಪೇಪರ್ ಇರಬೇಕು. ಆಬ್ಜೆಕ್ಟಿವ್ ಟೈಪು 200 ಕ್ವಶನ್ ಪೇಪರು. ಯಾವ ಥರ ಇದೆ? 200 ಮಾರ್ಕ್ಸಿಗೆ ಆಬ್ಜೆಕ್ಟಿವ್ ಇದೆ, 200 ಮಾರ್ಕ್ಸಿಗೆ ರಿಟರ್ನ್ ಇದೆ. ಅಂದರೆ ರಿಟರ್ನ್ ಎಕ್ಸಾಮಿನೇಷನ್ ಇಟ್ಟಿರೋ ಉದ್ದೇಶ ಏನು? ಕರಪ್ಷನ್ ಮಾಡೋದು ಅಂತೇಳಿ. ಇಡೀ ಇಂಡಿಯಾದಲ್ಲಿ ಯಾವ ಥರ ಆಗುತ್ತೆ ಕರಪ್ಷನ್ ಅದು ಸರ್? ಈಗ ರಿಟರ್ನ್ ಎಕ್ಸಾಮ್ಸಲ್ಲಿ ನಾನು ಇವರು ಚೆನ್ನಾಗೇ ಬರ್ದಿರ್ತಾರೆ ಸರ್, ಇಬ್ಬರು ಕಂಬೈನ್ ಸ್ಟಡಿ ಮಾಡಿ. ಎಕ್ಸಾಂಪಲ್ಲು
ಎಕ್ಸಾಮಿನೇಷನ್ ಅಂದರೆ ಕರೆಕ್ಷನ್ ವ್ಯಾಲ್ಯೂಯೇಷನ್ ಏನು ಬರ್ತಾರೆ ವ್ಯಾಲ್ಯೂಯೇಟರು ಇವ್ರಿಗೆ 1 ಮಾರ್ಕ್ಸ್ ಕೊಡ್ತಾರೆ, ನಮಗೊಂದು ಮಾರ್ಕ್ಸ್ ಕೊಡ್ತಾರೆ. ಅಲ್ಲಿ ಡಿಸ್ಕ್ರಿಮಿನೇಷನ್ನು. ಸಪೋಸ್ ಏನಾದರೂ ಇಲಾಖೆಯವರು ಮತ್ತು ಅಲ್ಲೇನಾದರೂ ಏಜೆಂಟ್ಸ್ ಏನಾದರೂ ಇನ್ವಾಲ್ವ್ಮೆಂಟ್ ಆದರೆ ಮೇನ್ಸ್ ಮಾರ್ಕ್ಸು ಯಾವಾಗ ಹೆಂಗೆ ಬೇಕಾದ್ರೂ ಚೇಂಜಸ್ ಮಾಡಿ ಇವ್ರದ್ದು 200 ಮಾರ್ಕ್ಸಿಗೆ ಇವ್ರಿಗೆ 150 ಕೊಡ್ಬೋದು, ಇಲ್ಲ 50 ಕೊಡ್ಬೋದು. ಬೇಕು ಅಂದವ್ರಿಗೆ ದುಡ್ಡು ಕೊಟ್ಟವ್ರಿಗೆ ಔಟ್ ಆಫ್ 200ಗೆ ಔಟ್ ಆಫ್ 200 ಬೇಕಾದ್ರೂ ಕೊಡ್ಬೋದು. ಮಾಡ್ಬೋದಾ? ಅವ್ರನ್ನ ರ್ಯಾಂಕ್ ತರಿಸ್ಬೋದು. ಹಂಗೆಲ್ಲ ಅಷ್ಟೊಂದು ಈಸಿ ಈ 15,000 ಪೋಸ್ಟಲ್ಲಿ ಸರ್ ಈಗ ಒಂದು ಬರೀ ಆಬ್ಜೆಕ್ಟಿವ್ ಟೈಪ್ ಆದರೆ ಒಂದು 4 to 5 ಮಂತ್ಸಲ್ಲಿ ರೆಕ್ರೂಟ್ಮೆಂಟ್ ಕಂಪ್ಲೀಟ್ ಆಗುತ್ತೆ. ಈ ಡಿಸ್ಕ್ರಿಪ್ಟಿವ್ ಅಂತಂದರೆ ಇನ್ನೂ 1 ವರ್ಷ ಡಿಲೇ ಮಾಡ್ಬೋದು. ಓಹೋ, ಇನ್ನೂ 1 ವರ್ಷ ಸರ್ ಇನ್ನು ಕರೆಕ್ಷನ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಇನ್ನು ವ್ಯಾಲ್ಯೂಯೇಷನ್ ಕರೆಕ್ಷನ್ ಮಾಡ್ತಿದ್ದೀನಿ ಅಂತ ಕರಪ್ಷನ್ ಮಾಡ್ತಾ ಇದೀರಾ? ಇದು ಕರೆಕ್ಷನ್ ಮಾಡ್ತೀನಿ ಅನ್ನೋದು ಕರಪ್ಷನ್ ಅಷ್ಟೇ ಸರ್. ಇದು ಹೆಸರಿಗಷ್ಟೇ ಕರೆಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕರೆಕ್ಷನ್ ಮಾಡಕ್ ಹೋಗ್ತಾರಲ್ಲ ಅವ್ರನ್ನ ಹಿಡ್ಕೊಂಡ್ಬರ್ತಾರೆ ಇಲ್ಲಿ ಕ್ಯಾಂಡಿಡೇಟ್ಸು. ಅಂದ್ರೆ ನಂದು ಮಾರ್ಕ್ಸ್ ನೋಡಿ, ನಂದು ಹ್ಯಾಂಡ್ ರೈಟಿಂಗ್ ಹಿಂಗಿರುತ್ತೆ, ನನ್ನ ರಿಜಿಸ್ಟರ್ ನಂಬರ್ ಹಿಂಗಿರುತ್ತೆ, ಆಯ್ತು ನನಗೆ ಇಷ್ಟು ಮಾರ್ಕ್ಸ್ ಕೊಟ್ಬಿಡಿ, ಇಷ್ಟು ದುಡ್ಡು ಕೊಟ್ಬಿಡ್ತೀವಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ. ಇದು ನಿಮ್ಮ